ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಇಸ್ರೇಲಿನ ಮುಂದಿನ ಒಂದು ಆಶೀರ್ವಾದದ ಕುರಿತು, ವೃತ್ತಿಯ ಕುರಿತು ಇಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ, ಯಾಕೋಬೆ, ನಾನು ಆದುಕೊಂಡ ಯಶೂರನೇ, ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ದೇವರು ಮಳೆ ಕರಿವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಒಣ ನೆಲದಲ್ಲಿ ಆತನು ಕಾಲುವೆಗಳನ್ನು ಹರಿಸುವೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ದೇವರಿಗೆ ಅಸಾಧ್ಯ ಕಾರ್ಯಗಳು ಯಾವುದಿಲ್ಲ. ಯಾಕಂದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಹೇಳ್ತಾನೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನಿನ್ನ ಜೊತೆ ಇದ್ದೇನೆ, ನಾನಿನ್ನ ಸಂಗಡ ಇರ್ತೇನೆ. ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಬತ್ತಿದ ಭೂಮಿಯಲ್ಲಿ ಆತನು ಮಳೆಯನ್ನು ತರುವನಾಗಿದ್ದಾನೆ, ಒಣ ನೆಲದಲ್ಲಿ ಆತನು ಕಾಲುವೆಗಳನ್ನು ಹರಿಸುವ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನೋಡುವ ಹಾಗೆ, ನಿಮ್ಮ ಜೀವಿತದಲ್ಲಿ ಬರಡಾದಂತ ಒಂದು ಜೀವಿತ, ಬರಡಾಗಿರುವಂತ, ಒಣಗಿ ಹೋಗಿರುವಂತ ಒಂದು ಪರಿಸ್ಥಿತಿ ನೀವು ಅನುಭವಿಸುತ್ತಿರಬಹುದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನು ಸಮೃದ್ಧಿಕರವಾದಂತ ಆಶೀರ್ವಾದದ ಮಳೆಯನ್ನ ನಿಮ್ಮ ಮೇಲೆ ಆತನು ಬಿಡುಗಡೆ ಮಾಡ್ಲಿಕ್ಕೆ ಹೋಗುವನಾಗಿದ್ದಾನೆ, ನಿಮ್ಮ ಮೇಲೆ ಆತನು ಸುರಿಸುವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನೋಡುತ್ತೇವೆ, ಬತ್ತಿದ ಭೂಮಿಯಲ್ಲಿ ಏನು ಇಲ್ಲದಿರುವಂತ ಆ ಪರಿಸ್ಥಿತಿಯಲ್ಲಿ ದೇವರು ಎಲ್ಲವುದನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಶೂನ್ಯವಾಗಿರುವುದರಲ್ಲಿ ಆತನು ಸಮಸ್ತವನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ಬತ್ತಿದ ಭೂಮಿಯಲ್ಲಿ ಆತನು ಮಳೆಗರಿತಾನೆ. ಒಣಗಿ ಹೋಗಿರುವಂತ ಆ ಪ್ರದೇಶದಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಕಾಲುವೆಗಳನ್ನು ಹರಿಸ್ತಾನೆಂಬುದಾಗಿ. ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ನೀವು ಪರಿಸ್ಥಿತಿಗಳನ್ನು ನೋಡಿ ದಿಗ್ಭ್ರಮೆಗೊಳ್ಳಬೇಡಿ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಜೀವನದಲ್ಲಿ ಆತನು ಆಶೀರ್ವಾದದ ನಿಧಿಯನ್ನ, ಆಶೀರ್ವಾದದ ಜೀವನ ನದಿಯನ್ನ ಆತನು ತರುವನಾಗಿದ್ದಾನೆ. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ. ಆಮೆನ್.